ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಹಾರಿಕಾ ನಾಗರಾಜ್ ಹಾದಿಮನಿ. ಇವತ್ತು ನನ್ನ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ನಾನೀಗ ಬ್ರಷ್ ಮಾಡಿಬಿಡ್ತೀನಿ. ಸೊ ಇವಾಗ ನಮ್ಮ ತಮ್ಮನೂ ಎದ್ದು ಬಂದಿದ್ದಾನೆ. ನೋಡಿ ಬೆಡ್ ಹೇಗಾಗಿದೆ. ಇವಾಗ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿದೆ, ಬನ್ನಿ. ನಾನು ಸ್ವಲ್ಪ ಓದೋದಿದೆ, ಹಾಗೆ ತಲೆ ಬಾಚ್ಕೊತೀನಿ. ಹಂಗೆ ಡೈಲಿ ನಮ್ಮ ಅಜ್ಜಿನೇ ತಲೆ ಬಾಚ್ತಾರೆ. ಅವ್ರು ಬಾಚ್ತಾ ಇರ್ತಾರೆ. ನಾಳೆ ಥರ ನಂದು ಒಂದು ಸಬ್ಜೆಕ್ಟ್ ಮುಗಿಸ್ಬಿಡ್ತೀನಿ. ಸೊ ನಮ್ಮ ಅಜ್ಜಿ ಬಾಚಿದ್ರು, ನಾನು 2 ಆನ್ಸರ್ ಓದಿದ್ದೀನಿ. ಸೊ ಇವಾಗ ನಾನು ಬಾಟಲ್ನ ಫಿಲ್ ಮಾಡಿ ಇಡ್ತೀನಿ. ಇವಾಗ ಫಸ್ಟ್ ನಾನು ಶವರ್ ತೊಗೊಂಡ್ಬಿಡ್ತೀನಿ. ಆದಮೇಲೆ ಬೇಕಿದ್ರೆ ಓದ್ಬೋದು. ಸೊ ನನ್ನ ಡ್ರೆಸ್ ರೆಡಿ ಇದೆ. ಈಗ ನಾನು ಶವರ್ ತೊಗೊಂಡು ರೆಡಿಯಾಗಿ ಆದಮೇಲೆ ಓದ್ತೀನಿ. ಬೆಳಕಿದೆ ಹಿಂದೆ. ಸೊ ಈಗ ನಾನು ಕಂಪ್ಲೀಟ್ಲಿ ರೆಡಿ ಆಗಿದ್ದೀನಿ. ಇವಾಗ ಟಿಫನ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋದು. ಅಂದರೆ ಓದೋಕ್ಕಾಗಿಲ್ಲ, ಸ್ಕೂಲ್ಗೆ ಹೋದ್ಮೇಲೆ ಓದ್ಬೋದು. ಆದರೆ ಎಲ್ಲ ಪ್ರಿಪೇರ್ ಆಗಿದ್ದೀನಿ, ಅದನ್ನು ರಿವೈಸ್ ಮಾಡಬೇಕಷ್ಟೆ. ಬನ್ನಿ. ನಮ್ಮ ಫ್ರೆಂಡ್ಸ್ ನನಗೆ ಚಾಕ್ಲೇಟ್ ತರಕ್ಕೆ ಹೇಳಿದ್ರು. ನಮ್ಮ ತಮ್ಮನ ಬರ್ಡೇ ಇತ್ತು, ಹಾಗಾಗಿ ಅವ್ನು ಚಾಕ್ಲೇಟ್ ಕೊಟ್ಟಿಲ್ಲ ಅವರಿಗೆ. ಇವಾಗ ನನಗೆ ಕೇಳ್ತಾ ಇದ್ದಾರೆ, ನಾನು ತೊಗೊಂಡೋಗ್ತಾ ಇದ್ದೀನಿ. ನಾವು ಟಿಫನ್ ಮಾಡಿ ರೆಡಿ ಆದ್ವಿ. ಇವಾಗ ನಮ್ಮಮ್ಮ ನಮಗೆ ಲಂಚ್ ಬಾಕ್ಸ್ನ ಕಟ್ತಾ ಇದ್ದಾರೆ. ನೋಡಿ ನಮ್ಮ ತಮ್ಮ ಏನು ಮಾಡ್ತಾ ಇದ್ದಾನೆ. ನಾನೀಗ ಶೂಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಬ್ಯಾಗ್ನೆಲ್ಲ ರೆಡಿ ಇಟ್ಟಿದ್ದೀವಿ. ನಿನ್ನೆ ನಮ್ಮ ಕ್ಲಾಸ್ನಲ್ಲಿ ಒಂದು ಸ್ಟೋರಿ ಆಗಿದೆ. ಏನಂದರೆ, ನಾವು ಲಂಚ್ ಬ್ರೇಕ್ ಮುಗಿಸ್ಕೊಂಡು ಕ್ಲಾಸಿಗೆ ಬಂದಿದ್ದೀವಿ. ನಾವು ನನ್ನ ಫ್ರೆಂಡು ಒಬ್ಬಳು ಹಿಂದೆ ಕೂತಿದ್ದಾಳೆ, ನಾನು ನನ್ನ ಪಕ್ಕ 3 ಜನ ಕೂತಿದ್ದೀವಿ. ಒಂದು ಸೀಟಲ್ಲೇ, ಒಂದು ಬೆಂಚಲ್ಲೇ 3 ಜನ ಕೂತಿದ್ದೀವಿ. ನಾನು ಈ ಸೈಡ್ ಕಾರ್ನರಲ್ಲಿ ಕೂತಿದ್ದೀನಿ, ವಾಲ್ ಕಡೆ. ವಾಲ್ ಕಡೆ ಕೂತಿದ್ದೀನಿ. ಅದು ಒಂದು ಹಲ್ಲಿ ಏನು ಮಾಡಿದೆ, ಫುಲ್ಲು ಬ್ಲ್ಯಾಕಪ್ಪ. ಹಲ್ಲಿ ಕೆಳಗೆ ಬಿತ್ತು. ಅಂದರೆ ಅವಳು ಹಿಂದಿದೆ ಅಲ್ಲ ಬೆಂಚ್, ಅವಳಿಗೆ ಅಂದರೆ ಅಷ್ಟೇ ಟಚ್ ಮಾಡಿತ್ತು ಅವಳು ಬೆಂಚ್. ಅವಳು ಏನಿಲ್ಲ, ನಾರ್ಮಲಾಗಿ ಇದ್ಲು, ಏನು ಚೀರಲಿಲ್ಲ, ಏನೂ ಮಾಡಲಿಲ್ಲ. ನೋಡಿನೂ ಸುಮ್ಮಿದ್ಲೆ ಗಾಯ್ಸ್. ಮತ್ತು ಅದು ಬಂದು ನಾನು ಅಂದರೆ ಬ್ಯಾಗ್ನ ಹಿಡ್ಕೊಂಡು ಕುಂತಿದ್ದೆ. ಅದು ನನ್ನ ಕೈ ಅಂದರೆ ಇಲ್ಲಿ ಎಲ್ಬೋ ಟಚ್ ಮಾಡಿ ಹೋಯ್ತು. ಆವಾಗ ಅದು ಟಚ್ ಮಾಡಿದ್ದು ನೋಡಿ ಅವಳು ಚೀರಾಳ. ನಾನು ಏನಪ್ಪ ಹಿಂಗೆ ಚೀರ್ತಾ ಅಂತ ಬೆಂಚ್ ಮೇಲೆ ಹತ್ತಿ ಓಡಿ ಬಂದು ಕೆಳಗೆ ಇಳೋದಕ್ಕೆ ಹೇಳ್ತೀನಿ. ಅಕ್ಕಿ ಬೆಂಚ್ ಮೇಲೆ ಹಲ್ಲಿ ಬಿದ್ದಿತ್ತು ಅಂತ ಫಸ್ಟ್ ನನಗೆ ಗೊತ್ತಿತ್ತು. ಆದಮೇಲೆ ಗೊತ್ತಾಗೈತಿ ನನಗೆ ಬಡ್ದು ಹೋಗೈತಿ ಅಂತ. ನನಗೆ ಬಡ್ದಿದ್ದಕ್ಕೆ ಅವಳು ಅವ್ಳು ಬೆಂಚಿಗೆ ಅಂದರೆ ಬಡ್ದಿದ್ದಕ್ಕೆ ಚೀರಿಲ್ಲ ಅವಳು. ನಿನ್ನೆ ಫುಲ್ ಚೀರಾಡ್ಬಿಟ್ಟಿವಿ, ಕ್ಲಾಸ್ ಫುಲ್. ಹಾಗೆ ಸಾಯಂಕಾಲ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ನಮ್ಮ ತಮ್ಮ ಲೀಡ್ರ್ ಆಗಿದ್ದಾನೆ. ಬಾಯ್. ಮನೆಗೆ ಇವತ್ತು ಯಾರು ಬಂದಿದ್ದಾರೆ ನೋಡಿ, ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ. ನಾನು ಇವಾಗ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀನಿ. ಸಾಕ್ಸ್ ಬಿಚ್ಚಿ ನಾನು ಇವಾಗ ಕ್ಯಾಶುಯಲ್ಸ್ ಹಾಕೊಂಡಿದ್ದೀನಿ. ಬನ್ನಿ ಇವಾಗ ನಮ್ಮ ಚಿಕ್ಕಮ್ಮನ ಮಾತಾಡ್ಸೋಣ. ಆಮೇಲೆ ನಮ್ಮ ಚಿಕ್ಕಮ್ಮ ಏನೇನು ತಿನ್ನಕ್ಕೆ ತಂದಿರೋದಂತ ನೋಡೋಣ ಬನ್ನಿ. ಇವಾಗ ಫಸ್ಟ್ ನಾನು ಡ್ಯೂಟಿ ಮುಗಿಸ್ಬಿಡ್ತೀನಿ. ನಾನು ಫೇಸ್ ವಾಶ್ ಮಾಡಿ ರೆಡಿಯಾಗಿದ್ದೀನಿ. ಬನ್ನಿ. ಬ್ರೆಡ್ ಮತ್ತು ಬಿಸ್ಕೆಟ್ಸ್ ತಂದಿದ್ದಾರೆ. ಸೊ ಗಾಯ್ಸ್, ಇವಾಗ 8 o'clock ಆಗಿದೆ, 7:58. ಸೊ ನಾನು ಇವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬರೆಯೋದು ತುಂಬಾ ಇದೆ. ಇದೊಂದು ಸಬ್ಜೆಕ್ಟ್ ಅಷ್ಟೇ ಉಳಿಸ್ಕೊಂಡಿದ್ದು ನಾನು. ನೋಡಿ ಪೇಜಸ್ ಎಷ್ಟಿದೆ ಅಂದರೆ 1 2 3 4 5 6 7 8 9 10 11 12 13 14 15 16 17 18 19 20 21 ಪೇಜ್ ಇದೆಲ್ಲ ಇದೆ. ಅದೇನು ಬಿಡ, ಅರ್ಧ ಆಯಿತು. ಒಂದು ಅರ್ಧ 20 ಪೇಜಸ್ ಇದೆ ನೋಡಿ ಇವಾಗ ಬರೆಯೋದು. ಸೊ ನಾನೇನು 20 ಪೇಜೇ ಬರೆಯಲ್ಲ, ಎಕ್ಸಾಕ್ಟ್ ಸ್ವಲ್ಪ ಬರಿತೀನಿ, ಎಷ್ಟಾಗುತ್ತೆ ಅಷ್ಟು. ಯಾಕಂದರೆ ನಾನು ಓದೋದು ಇದೆ. 8:30 ಮಟ್ಟ ಎಷ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ಬರೆದು ಮುಗಿಸ್ತೀನಿ. ಅದು 8:30 ಎಷ್ಟಾಗುತ್ತೆ ಅಷ್ಟು ಪೇಜಸ್ ಅಷ್ಟೇ ಬರಿತೀನಿ. ನೆಕ್ಸ್ಟ್ ಡೇ ಮತ್ತು ನಾಳೆ ಬರೆಯೋದು. ನನಗೆ ಫ್ರೈಡೇ ಮಟ್ಟ ಟೈಮ್ ಇದೆ. ಇವತ್ತು ಟ್ಯೂಸ್ಡೇ ಆಗಿದೆ. ಸೊ ಇವಾಗ ಟೈಮ್ ಸ್ಟಾರ್ಟ್ ಆಗ್ತಾಯಿದೆ. ಫಾಸ್ಟಾಗಿ ಬರೆದು ನಾನು ಇನ್ನೊಂದು ಸಬ್ಜೆಕ್ಟ್ ಓದಿದ್ರೆ ಅದು ಓದಿ ಆದಮೇಲೆ ನಾಳೆ ವ್ಲಾಗು ತುಂಬ ಕ್ಯೂರಿಯಸ್ ಆಗಿರುತ್ತೆ. ನಾಳೆ ಏನೇನು ಮಾಡ್ತೀವಿ ಅಂತ ಅದನ್ನು ನೋಡಿ. ಸೊ ಕೀಪ್ ವಾಚಿಂಗ್.
ಇವಾಗ ಇದನ್ನು ಬರೆದು ಮುಗಿಸ್ಬೇಕು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಇವಾಗ ಟೈಮ್ ಎಷ್ಟಾಗಿದೆ ನೋಡಿ. ಸೊ 8:12 ಆಗಿದೆ. ಅಂದರೆ ಇವಾಗ ನಾನು ಬರಿತಾ ಇದ್ದೀನಿ. ಇವಾಗೇನೋ ಬರಿಬೋದು, ಮತ್ತು ರಾತ್ರಿ ಬೇಕಿದ್ರೂ ಬರಿಬೋದು. ಆದರೆ ಇವಾಗ ಓದ್ಬಿಟ್ರೆ ಮತ್ತು ರಾತ್ರಿ ಓದೋಕ್ಕಾಗಲ್ಲ ನನಗೆ. ಎಚ್ಚರ ಇದ್ದು ಊಟ ಮಾಡಿದ್ಮೇಲೆ ಓದೋಕ್ಕಾಗಲ್ಲ ನನಗೆ ತಲೆಗೆ ಹತ್ತೋದು ಇಲ್ಲ ಅದು ರಾತ್ರಿ ಓದಿದರೆ. ಹಾಗಾಗಿ ಇವಾಗ ಓದೋದು ಜಾಸ್ತಿ ಇದೆ ನಂದು. ಅದು ಓದೋದು ಫಸ್ಟ್ ಮುಗಿಸ್ಬಿಡ್ತೀನಿ. ಆಮೇಲೆ ಬೇಕಿದ್ರೆ ಊಟ ಮಾಡಿ ಮತ್ತು ನಮ್ಮ ಮನೆಯಲ್ಲಿ ಇವತ್ತು ಪಾನಿಪುರಿ ಮಾಡ್ತಾಯಿದ್ದಾರೆ ಸ್ಪೆಷಲ್. ಸೊ ಆದಮೇಲೆ ನಾನು ಬರ್ಕೊತ ಕೂಡ್ಬೋದು. ಎಷ್ಟಾದರೂ ಬರಿತೀನಿ ಆದಮೇಲೆ, ಆದರೆ ಓದೋಕ್ಕೆ ಮಾತ್ರ ಆಗೋಲ್ಲ ನನ್ನ ಕೈಲಿ. ಸೊ ಇವಾಗ ಫಸ್ಟು ಸೈಲೆಂಟಾಗಿದೆ. ಫಾಸ್ಟಾಗಿ ಓದಿ ಒಂದು ಲೆಸನ್ ಮುಗಿಸ್ಬಿಡ್ತೀನಿ, ಆದಮೇಲೆ ನೆಕ್ಸ್ಟ್ ಬರಿತೀನಿ. ಸ್ಕೂಲಲ್ಲಿ ಈ ರೀತಿ ಮಟೀರಿಯಲ್ ಕೊಡ್ತಾರೆ, ಅಂದರೆ ಜೆರಾಕ್ಸ್ ಕೊಡ್ತಾರೆ. ಈ ಜೆರಾಕ್ಸ್ನಲ್ಲೇ ನಮ್ಮದು ಎಲ್ಲ ಎಕ್ಸಸೈಸ್ ಪಾರ್ಟ್ ಓದೋದಿರುತ್ತೆ. ನಿಮ್ಮ ಸ್ಕೂಲ್ನಲ್ಲೂ ಹಾಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಇದರಲ್ಲಿ ಯಾವುದು ಓದಲಿ ಅಂದರೆ ಇವಾಗ ಟಫ್ ಇರೋದೇ ಓದ್ಬಿಡೋಣ, ಆಮೇಲೆ ಈಸಿನ ಮಾಡೋಣ. ಸೊ ಟಫ್ ಇದೆ ಇನ್ನು ಓದೋಕ್ಕೆ ಕರೀತಾ ಇದ್ದಾರೆ. ಬನ್ನಿ ತಿಂದ್ಬಿಟ್ಟು ಓದಿ ಆದಮೇಲೆ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವ್ಲಾಗಲ್ಲಿ ಇವತ್ತು ಆ ಪಾನಿಪುರಿ ಅಂದರೆ ತಿನ್ನೋದು ಆಯಿತು, ಮಾಡೋದು ಆಯಿತು, ಜಾಸ್ತಿ ತೋರಿಸಿಲ್ಲ. ಮಾಡೋ ಹೊತ್ತಿನಲ್ಲಿ ನಾನು ಬರಿತಾ ಇದ್ದೆ. ಇವಾಗ ಓದಿ ಮತ್ತೆ ಮಲ್ಕೋಬೇಕು ನಾನು. ಓದಿದಾದ್ಮೇಲೆ ಬೆಳಗ್ಗೆ ಮತ್ತೆ ಎದ್ದು ಮತ್ತೆ ರಿವೈಸ್ ಮಾಡಿ ಸ್ವಲ್ಪ ವರ್ಕ್ ಇದ್ದರೆ ವರ್ಕ್ ಬರೆದು ಅದನ್ನು ಮತ್ತೆ ನಾಳೆ ಬರಿಬೇಕು. ನೆಕ್ಸ್ಟ್ ಮತ್ತು ನಾಳೆಗೆ ವಿಡಿಯೋ ಹಾಕ್ತೀನಿ. ನಾಳೆ ವ್ಲಾಗ್ ನಾಳೆ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಅಷ್ಟೇ.